ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲರಿಗೂ ಗೊತ್ತಿದೆ, ಇಸ್ಕಾನ್ ದೇವಸ್ಥಾನ. ಇಸ್ಕಾನ್ ದೇವಸ್ಥಾನ ಮುಂದೆಯಿಂದನೇ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ. ಇವತ್ತಿನ ಟಾಪಿಕ್ ಏನಂದರೆ, ನನ್ನೇ ಹೇಳಿದ್ದೀನಿ ಆಲ್ರೆಡಿ, ಇವತ್ತಿಂದ ಫುಲ್ ಕೇರಳ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನೇ ಹಾಕಿರೋ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಕೊಂಡ್ಬಂದಿದ್ರೆ ಇನ್ನೂ ನನಗೆ ಸಪೋರ್ಟ್ಗಳು ಮಾಡ್ತಾ ಇರಿ, ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್, ಕೇರಳ ತ್ರಿವೇಂದ್ರಮಲ್ಲಿರೋ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ ಬಗ್ಗೆನ ಹಿಸ್ಟಾರಿಕಲ್ ಸ್ಟೋರಿ ಇವತ್ತು ಇಡ್ತಾ ಇದ್ದೀನಿ ನಿಮ್ಮ ಮುಂದಕ್ಕೆ. ಬನ್ನಿ ಹೋಗೋಣ ಬೆಂಗಳೂರಿಂದ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಕತೆ. ತ್ರಿವೇಂದ್ರಂ, ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಸಮೃದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ ಅವತಾರವಾದ ಪದ್ಮನಾಭನಿಗೆ ಸಮರ್ಪಿತವಾಗಿದೆ. ದೇವಾಲಯದ ಐತಿಹಾಸಿಕತೆ, ಶಿಲ್ಪಕಲೆ ಹಾಗೂ ಅದರ ರಹಸ್ಯ ಕೊಠಡಿಗಳೆಲ್ಲವೂ ಅದನ್ನು ಮತ್ತಷ್ಟು ಅಸಾಧಾರಣವಾಗಿಸುತ್ತವೆ. ಐತಿಹಾಸಿಕ ಹಿನ್ನೆಲೆ. ಈ ದೇವಾಲಯದ ಉಲ್ಲೇಖ ಪುರಾಣಗಳಲ್ಲಿಯೂ ಲಭ್ಯವಿದ್ದು, ಅದರ ನಿರ್ಮಾಣವನ್ನು ತ್ರಾವಣಕೋರ್ ರಾಜ್ಯದ ಮಹಾರಾಜರು ಪ್ರಾಚೀನ ಕಾಲದಲ್ಲಿ ಪ್ರಾರಂಭಿಸಿದ್ದರು. ದೇವಾಲಯದ ಪ್ರಾಥಮಿಕ ಆವೃತ್ತಿ ತ್ರೇತಾಯುಗದಲ್ಲಿ ನಿರ್ಮಿತವಾಗಿದೆ ಎಂದು ನಂಬಲಾಗಿದೆ. ತ್ರಾವಣಕೋರ್ ರಾಜವಂಶದ ಶಾಸಕರಿಂದ ಇದು ನಿರ್ವಹಣೆಯಲ್ಲಿತ್ತು. 1750ರಲ್ಲಿ ಮಾರುತಂತೈ ರಾಮವರ್ಮ ಮಹಾರಾಜ ಅವರು ತಮ್ಮ ಸಂಪತ್ತನ್ನೆಲ್ಲ ಈ ದೇವಾಲಯಕ್ಕೆ ಅರ್ಪಿಸಿ ತಾವೇ ಶ್ರೀ ಪದ್ಮನಾಭದಾಸನೆಂದು ಘೋಷಿಸಿಕೊಂಡರು. ದೇವಾಲಯದ ವಿಶೇಷತೆಗಳು. ಇಲ್ಲಿರುವ ಶ್ರೀ ಮಹಾವಿಷ್ಣುವಿನ ಮೂರ್ತಿಯು ವಿಶಿಷ್ಟವಾಗಿದೆ. ಅದು ಅನಂತ ಶಯನ ಮೂರ್ತಿ ರೂಪದಲ್ಲಿದ್ದು ಶೇಷನಾಗನ ಮೇಲೆ ಶಯನಿಸುತ್ತಾನೆ. ಈ ಮೂರ್ತಿಯನ್ನು ಕಡುಶರ್ಕರ ಎಂಬ ವಿಶಿಷ್ಟ ವಸ್ತುವಿನಿಂದ ತಯಾರಿಸಲಾಗಿದೆ. ಅದು ಕಪ್ಪುಗುಡಿಸುವ ದ್ರವ್ಯಗಳ ಮಿಶ್ರಣದಿಂದ ರೂಪುಗೊಂಡಿದೆ. ದೇವಾಲಯದ ಗೋಪುರವು ದ್ರಾವಿಡ ಶೈಲಿಯಲ್ಲಿದ್ದು ಅದನ್ನು ಸುಂದರ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ರಹಸ್ಯ ಕೊಠಡಿಗಳು ಮತ್ತು ಕುಬೇರನ ಸಂಪತ್ತು. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನವು ತನ್ನ 6 ಗುಪ್ತ ಕೊಠಡಿಗಳಿಂದ ಪ್ರಖ್ಯಾತವಾಗಿದೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಕೊಠಡಿಗಳನ್ನು ತೆರೆಯಲಾಯಿತು. ಅಲ್ಲಿ ಅಪಾರ ಪ್ರಮಾಣದ ಚಿನ್ನ, ವಜ್ರ, ರತ್ನ ಹಾಗೂ ಹಳೆಯ ಕಲಾಕೃತಿಗಳು ಪತ್ತೆಯಾದವು. ಇದನ್ನು ಭಾರತದ ಶತಮಾನದ ಅತ್ಯಂತ ದೊಡ್ಡ ಧನ ಸಂಪತ್ತು ಎಂದು ಕರೆಯಲಾಯಿತು. ಕೊಠಡಿ ಬಿ. ಈ ಕೊಠಡಿಯನ್ನು ಇನ್ನೂ ತೆರೆಯಲಾಗಿಲ್ಲ, ಏಕೆಂದರೆ ಅದನ್ನು ದೇವರ ಶಾಪದಿಂದ ರಕ್ಷಿಸಲಾಗಿದೆ ಎಂಬ ನಂಬಿಕೆ ಇದೆ. ಇದನ್ನು ತೆರೆದು ನೋಡುವುದು ಮಹಾ ಅನರ್ಥ ತರುತ್ತದೆ ಎಂಬ ಜನರ ನಂಬಿಕೆ. ಮಹತ್ವ ಮತ್ತು ಹಬ್ಬಗಳು. ಈ ದೇವಾಲಯದಲ್ಲಿ ಹಲವಾರು ಹಬ್ಬಗಳು ವಿಜೃಂಭಣೆಯಿಂದ ಆಚರಿಸಲಾಗುತ್ತವೆ. ಆಲ್ಪುಷ ಉತ್ಸವ, ಪಾಂಗರೂಪ ಉತ್ಸವ, ವಿಷು ಮತ್ತು ತೈಪುಸಂ. ಪ್ರತಿಯೊಂದು ಹಬ್ಬದ ವೇಳೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ವೈಭವಶಾಲಿ ಉತ್ಸವಗಳು ನಡೆಯುತ್ತವೆ. ನೀಡ್ ಅ ಕನ್ಕ್ಲೂಷನ್. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ನಂಬಿಕೆ, ಐತಿಹಾಸಿಕತೆ ಹಾಗೂ ರಹಸ್ಯಗಳ ಬೆರೆಯಾಗಿದೆ. ಇದು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಭಾರತದ ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಐತಿಹಾಸಿಕ ಸಂಕೇತವನ್ನು ತೋರಿಸುತ್ತದೆ. ಇಂತಹ ದೇಗುಲಗಳ ಬಗ್ಗೆ ಹೆಚ್ಚು ತಿಳಿಯಲು ನೀವು ಇನ್ನಷ್ಟು ಮಾಹಿತಿ ಓದಿ ಅಥವಾ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಕಥೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಕೇರಳ ರಾಜ್ಯದ ತಿರುವನಂತಪುರಂ, ಹಳೆಯ ಹೆಸರು ತ್ರಿವೇಂದ್ರಂ ನಲ್ಲಿರುವ ವಿಶ್ವವಿಖ್ಯಾತ ಹಿಂದೂ ದೇವಾಲಯವಾಗಿದೆ. ಇದು ಭಗವಾನ್ ಮಹಾವಿಷ್ಣುವಿಗೆ ಸಮರ್ಪಿತವಾಗಿದ್ದು, ಆಧ್ಯಾತ್ಮಿಕತೆಯ ಜೊತೆಗೆ ಅಪಾರ ಆಸ್ತಿಯ ಮೂಲಕವೂ ಜನರ ಕುತೂಹಲವನ್ನು ಕೆರಳಿಸಿದೆ. ಈ ದೇವಸ್ಥಾನದ ಬಗ್ಗೆ ಹಲವು ಐತಿಹಾಸಿಕ ಪುರಾಣಗಳು, ಶಿಲ್ಪಕಲೆ, ರಾಜವಂಶಗಳ ದತ್ತಿ ಹಾಗೂ ರಹಸ್ಯ ಕೊಠಡಿಗಳ ಕುರಿತು ಅಪಾರವಾದ ವಿಷಯವಿದೆ. 1. ಐತಿಹಾಸಿಕ ಹಿನ್ನೆಲೆ. ಈ ದೇವಸ್ಥಾನದ ಉಲ್ಲೇಖ ಪ್ರಾಚೀನ ಪುರಾಣಗಳಾದ ಬ್ರಹ್ಮಾಂಡ ಪುರಾಣ ಮತ್ತು ವಾಯು ಪುರಾಣಗಳಲ್ಲಿ ಸಿಗುತ್ತದೆ. ದಂತಕಥೆಗಳ ಪ್ರಕಾರ ಈ ದೇಗುಲವನ್ನು ಹಿಂದೂ ಋಷಿ ದಿವಾಕರ ಮುನಿ ಅವರ ದಿವ್ಯ ದರ್ಶನದ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಕೋರ್ ರಾಜ್ಯದ ಮಹಾರಾಜರು ಈ ದೇಗುಲವನ್ನು ತಮ್ಮ ಪ್ರಾಣದಷ್ಟೇ ಗೌರವಿಸಿದವರು. 1750ರಲ್ಲಿ ಮಹಾರಾಜ ಮಾರುತಂತೈ ರಾಮವರ್ಮ ಅವರು ತಮ್ಮ ರಾಜ್ಯವನ್ನು ಶ್ರೀ ಪದ್ಮನಾಭ ಸ್ವಾಮಿಗೆ ಅರ್ಪಿಸಿ ಪದ್ಮನಾಭದಾಸ ಎಂಬ ಬಿರುದು ಹೊಂದಿದರು. ಇದರಿಂದಾಗಿ ತ್ರಾವಣಕೋರ್ ರಾಜವಂಶದ ಆಳ್ವಿಕೆ ಭಗವಾನ್ ವಿಷ್ಣುವಿನ ದಾಸತ್ವದಲ್ಲಿ ನಡೆಯತೊಡಗಿತು.
2. ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿಶೇಷತೆಗಳು. ಶ್ರೀ ಪದ್ಮನಾಭಸ್ವಾಮಿ ದೇವಾಲಯವು ದ್ರಾವಿಡ ಮತ್ತು ಕೇರಳ ಶೈಲಿಯ ಮಿಶ್ರಣದಿಂದ ನಿರ್ಮಿತವಾಗಿದೆ. ಇದರ ಮುಖ್ಯ ವೈಶಿಷ್ಟ್ಯಗಳು: ಅನಂತಶಯನ ಮೂರ್ತಿ. ದೇವಾಲಯದ ಗರ್ಭಗುಡಿಯಲ್ಲಿರುವ ವಿಷ್ಣುವಿನ ಮೂರ್ತಿಯು ಶೇಷನಾಗನ ಮೇಲೆ ವಿಶ್ರಾಂತಿ ಹೊಂದಿರುವುದರಲ್ಲಿ ಕಾಣಸಿಗುತ್ತದೆ. ಮೂರ್ತಿ ಅಪರೂಪದ ಕಡುಶರ್ಕರ ತಂತ್ರದ ಮೂಲಕ ತಯಾರಿಸಲಾಗಿದೆ. ಅನಂತನಾಗ ಮತ್ತು 3 ದ್ವಾರಗಳು. ಈ ಮೂರ್ತಿಯು ವಿಶಿಷ್ಟ ರೀತಿಯಲ್ಲಿ ಮೂಡಿಬಂದಿದ್ದು ದೇವರನ್ನು 3 ಪ್ರಮುಖ ಬಾಗಿಲುಗಳಿಂದ ನೋಡಬಹುದು. 1. ತಲೆಯ ಭಾಗದಲ್ಲಿ ಶಿವಲಿಂಗ. 2. ಮಧ್ಯಭಾಗದಲ್ಲಿ ಬ್ರಹ್ಮನ ಹುಟ್ಟುವ ಕಮಲ. 3. ಪಾದಗಳ ಬಳಿ ಗಂಗಾ ಮತ್ತು ಯಮುನಾ ನದಿಗಳು. ದೇವಾಲಯದ ಗೋಪುರ 16ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಗೋಪುರವು 100 ಅಡಿ ಎತ್ತರವಿದ್ದು ಇದು ತಮಿಳು ಶೈಲಿಯ ಸಂಯೋಜನೆಯಾಗಿದೆ. 3. ರಹಸ್ಯ ಕೊಠಡಿಗಳು ಮತ್ತು ಕುಬೇರನ ಸಂಪತ್ತು. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಅದರ ಗುಪ್ತ ಕೊಠಡಿಗಳು. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೆಲವು ಕೊಠಡಿಗಳನ್ನು ತೆರೆಯಲಾಯಿತು. ಅಲ್ಲಿ ಅಪಾರವಾದ ಚಿನ್ನ, ವಜ್ರ, ರತ್ನ ಹಾಗೂ ಅಮೂಲ್ಯ ವಸ್ತುಗಳು ಪತ್ತೆಯಾದವು. ಪ್ರಮುಖ ಗುಪ್ತ ಕೊಠಡಿಗಳು. ಇಲ್ಲಿ ಪತ್ತೆಯಾದ ಆಭರಣಗಳು, ಚಿನ್ನದ ಅಲಂಕಾರ, ದೇವಾಲಯದ ದತ್ತಿಗಳು ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಮೌಲ್ಯದವು. ಇದನ್ನು ಇನ್ನೂ ತೆರೆಯಲಾಗಿಲ್ಲ. ಇದನ್ನು ನಾಗಬಂಧ ಶಾಪ ಹಿಡಿದಿದೆ ಎಂದು ನಂಬಲಾಗಿದೆ. ಇದನ್ನು ತೆರೆಯುವ ಪ್ರಯತ್ನಗಳು ವಿಫಲಗೊಂಡಿವೆ. ಈ ಕೊಠಡಿಗಳಲ್ಲಿ ಪುರಾತನ ಆಭರಣಗಳು, ಪಣಮಕ್ಕರು ಬಳಸಿದ ಪಡಕಣ, ಗೋಧಿಯ ದಾಸ್ತಾನು ಮತ್ತು ದೇವಾಲಯದ ದಾಖಲೆಗಳಿವೆ. ಕೇರಳದ ಕೆಲ ಪಂಡಿತರು ಹಾಗೂ ಭಕ್ತರು ತೆರೆಯುವುದರಿಂದ ಭಾರೀ ಅನರ್ಥ ಸಂಭವಿಸಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 4. ತ್ರಾವಣಕೋರ್ ರಾಜವಂಶದ ದಾಸತ್ವ ಮತ್ತು ಆಚರಣೆಗಳು. ತ್ರಾವಣಕೋರ್ ರಾಜವಂಶದ ಮಹಾರಾಜರು ಪದ್ಮನಾಭದಾಸರು ಎಂಬ ಬಿರುದನ್ನು ತಮ್ಮ ಹೆಸರಿಗೆ ಜೋಡಿಸಿಕೊಂಡಿದ್ದರು. ಇದರಿಂದಾಗಿ ಅವರು ರಾಜ್ಯವನ್ನು ದೇವರ ಸೇವೆಗೆ ಮೀಸಲಾಗಿದ್ದ ರಾಜದಾಸರು ಎಂಬ ಭಾವನೆಯನ್ನು ಉಳಿಸಿಕೊಂಡರು. ದೇವಾಲಯದ ಪ್ರಮುಖ ಉತ್ಸವಗಳು. 1. ಆಲ್ಪುಷ ಉತ್ಸವ. ಇದು ವಾರ್ಷಿಕ ಉತ್ಸವವಾಗಿದ್ದು ತೈಮಾಸದ ಸಮಯದಲ್ಲಿ ನಡೆಯುತ್ತದೆ. 2. ಪಾಂಗೋಣಿ ಉತ್ಸವ. ಇದು ವಿಷ್ಣು ಭಕ್ತರಿಗಾಗಿ ನಡೆಸುವ ವಿಶೇಷ ಹಬ್ಬ. 3. ಮೂರ್ತಿ ಅಭಿಷೇಕ ಹಾಗೂ ಪಲ್ಲಕ್ಕಿ ಉತ್ಸವ. ಈ ವೇಳೆ ದೇವರ ಮೂರ್ತಿಗೆ ವಿಶೇಷ ಅಭಿಷೇಕ ನೆರವೇರಿಸಲಾಗುತ್ತದೆ. 5. ಐತಿಹಾಸಿಕ ಮಹತ್ವ ಮತ್ತು ಪ್ರಭಾವ. ಇದು ಏಕೈಕ ದೇವಾಲಯವಾಗಿದೆ ಅಲ್ಲಿ ತ್ರಾವಣಕೋರ್ ರಾಜರು ದೇವರ ನಾಮದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಇಲ್ಲಿನ ಶಿಲ್ಪಕಲೆ ಮತ್ತು ಶ್ರದ್ಧಾ ಪ್ರಜ್ಞೆಯಿಂದ ಈ ದೇವಾಲಯವು ಭಾರತದ ಶ್ರೀಮಂತ ದೇವಸ್ಥಾನ ಎಂಬ ಪಟ್ಟ ಪಡೆದಿದೆ. ವಿಶ್ವದಲ್ಲೇ ಅತ್ಯಂತ ಅಪರೂಪದ ಚಿನ್ನದ ಶೃಂಗಾರ ಮತ್ತು ವಜ್ರಾಭರಣ ಭಂಡಾರ ಇಲ್ಲಿ ಇದೆ. 6. ಸಂಗ್ರಹಿಸಿದ ಸಂಪತ್ತು. ಅಂದಾಜು ಮೌಲ್ಯ. 2011ರಲ್ಲಿ ತೆರೆಯಲಾದ ಕೊಠಡಿಗಳಲ್ಲಿ ಪತ್ತೆಯಾಗಿದ್ದ ಸಂಪತ್ತಿನ ಅಂದಾಜು 1,000 ಕಿಗ್ರಾಂ ಚಿನ್ನದ ನಾಣ್ಯಗಳು, ಅನೇಕ ಟನ್ ಚಿನ್ನದ ಆಭರಣಗಳು, ಅಸಂಖ್ಯಾತ ವಜ್ರಮಾಣಿಕ್ಯಗಳಿಂದ ಮಾಡಿದ ಮಾಲೆಗಳು, 1 ಮೀಟರ್ ಉದ್ದದ ಹಿರೆ ತೋಳಬಂಡಿ, ಸೋನೆಯ ಹಿರೆ ಮತ್ತು ಚಿನ್ನದ ಗುಂಡಿಗಳು, ಮಹಾಪ್ರಭಾವಿ ಮೂರ್ತಿಗಳು ಮತ್ತು ರತ್ನ ಜಡಿತ ಆಭರಣಗಳು. ಈ ಸಂಪತ್ತು ಈ ದಿನದಷ್ಟು ಪ್ರತೀತಿಯಲ್ಲಿ ಇನ್ನೂ ಅಪಾರ ಪ್ರಮಾಣದ ಹಣ ಅಡಗಿದೆ ಎಂಬ ಊಹೆ ಇದೆ. 7. ಮೂಢನಂಬಿಕೆಗಳ ವಿರುದ್ಧ ಶಾಸ್ತ್ರೀಯ ದೃಷ್ಟಿಕೋನ. ದೇವಾಲಯದ ಅನ್ನು ತೆರೆಯಲು ವಿಫಲವಾದ ಕಾರಣದಿಂದಾಗಿ ಇದಕ್ಕೆ ಹಲವಾರು ಮೂಢನಂಬಿಕೆಗಳು ಲಗತ್ತಿಸಲಾದವು. ಆದರೆ ಇದಕ್ಕೆ ಹಿಂದಿನ ಶಾಸ್ತ್ರಗಳು ಹಾಗೂ ಶಾಸನಗಳಲ್ಲಿ ಯಾವುದೇ ದೃಢತೆಯ ಮಾಹಿತಿ ಸಿಗುತ್ತಿಲ್ಲ. ಇನ್ನೂ ಹೆಚ್ಚಿನ ಐತಿಹಾಸಿಕ ಸಂಶೋಧನೆ ನಡೆಸಿದರೆ ಈ ನಾಗಬಂಧ ಅಥವಾ ಶಾಪಿತ ದ್ವಾರ ಯಥಾರ್ಥವಾಗಿದೆಯೇ ಎಂಬುದನ್ನು ನಿರ್ಧರಿಸಬಹುದು. ಸಾರಾಂಶ: ಶ್ರೀ ಪದ್ಮನಾಭಸ್ವಾಮಿ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಭಾರತದ ಶ್ರೇಷ್ಠ ಸಂಸ್ಕೃತಿಯ ಆಳವಾದ ಪರಂಪರೆ ಹಾಗೂ ಇತಿಹಾಸವನ್ನು ಪ್ರತಿಬಿಂಬಿಸುವ ಸ್ಮಾರಕವಾಗಿದೆ. ಆಧ್ಯಾತ್ಮಿಕ ಶಕ್ತಿ ಮತ್ತು ಭಗವಂತನ ಅಚಲ ಭಕ್ತಿಯ ಪ್ರತೀಕವಾಗಿ ಈ ದೇವಾಲಯವು ಹಿಂದೂ ಧರ್ಮದ ಉನ್ನತತೆಯನ್ನು ಪ್ರತಿಪಾದಿಸುತ್ತದೆ. ನೀವು ಕೇರಳಕ್ಕೆ ಭೇಟಿ ಕೊಟ್ಟರೆ ಈ ದೇವಾಲಯದ ದರ್ಶನ ಮಾಡುವುದು ಖಂಡಿತ ಅವಶ್ಯಕ.